ಚಾಲಕರಿಗೆ ನಾನು ಹೇಳಿದೆ, ಕರ್ನಾಟಕದ ರಾಜ್ಯದ ರೂಲ್ಸ್ ಏನಿದೆ, ರೆಗ್ಯುಲೇಷನ್ ಏನಿದೆ ಆಯ್ತಾ, ರೂಲ್ಸ್ ಏನಿದೆ, ರೆಗ್ಯುಲೇಷನ್ ಏನಿದೆ ಅದನ್ನ ಫಾಲೋ ಮಾಡೋಣ ಆಯ್ತಾ. ಅದನ್ನ ನಾವೆಲ್ಲ ಫಾಲೋ ಮಾಡ್ತಾ ಇದೀವಿ. ಬಟ್ ಯಾರೋ ಹೊರ ರಾಜ್ಯದವ್ರು ಬಂದು ನಮ್ಮನ್ನ ಆ ಥರ ಮಾಡಿದ್ರು, ಈ ಥರ ಮಾಡಿದ್ರು, ಯಾರೋ ಮಾಡೋ ತಪ್ಪಿಗೆ ನಾವು ಅನುಭವಿಸ್ತಾ ಇದೀವಿ. ಎಷ್ಟೋ ಜನ ನಮ್ಮ ಡ್ರೈವರ್ಗಳು ಮಾಡೇ ಇರಲ್ಲ. ಯಾರೋ ಒಬ್ರು ರೇಟಿಂಗ್ ಹಾಕ್ಬೇಕಾದ್ರೆ ಹೇಳ್ತಾರೆ, ಇವನು ಕನ್ನಡದವ್ನು ಈ ಥರ ಮಾಡ್ದ, ಆ ಥರ ಮಾಡ್ದ ಅಂತ. ನಮ್ಮಿಂದ ಯಾವುದೇ ತೊಂದರೆ ಆಗ್ತಾ ಇಲ್ಲ, ಆಗ್ತಾ ಇರೋದೇ ಹೊರಗಡೆ ಅವ್ರಿಂದ. ಅದಕ್ಕೆಲ್ಲ ಒಂದು ತಡೆ ಹಿಡಿಯೋಣ ಆಯ್ತಾ. ತಡೆ ಆರಾಮಾಗಿ ಹಿಡಿಬೋದು, ಏನು ತೊಂದರೆ ಇಲ್ಲ. ನೀವೆಲ್ಲ ಒಟ್ಟಿಗಾಗಿದ್ರೆ ಆರಾಮಾಗಿ ತಡೆ ಹಿಡಿಬೋದು. ಇವ್ರಿಗೆಲ್ಲ ಬೆಳೆಯಕ್ಕೆ ಕೊಡಬಾರ್ದು. ಇನ್ನು ಬೆಳೆದ್ ಬಿಟ್ರೆ ಅಲ್ವಾ. ಕ್ಯಾಬ್ ಚಾಲಕರೇ ಹೇಳ್ತೀನಿ ಕೇಳ್ಕೊಳ್ಳಿ, ಎಷ್ಟು ಹೊರ ಇನ್ವೆಸ್ಟರ್ ಫ್ಲೀಟ್ ಇಂದ ಬರ್ತಾ ಇದಾವೆ ಇವೆಲ್ಲ ಗಾಡಿಗಳು ನಿಮ್ಮನ್ನ ಕ್ಲೋಸ್ ಮಾಡಕ್ ಬರ್ತಾ ಇರೋದು. ನೀವೆಲ್ಲ ಮಾಲೀಕರು ಚಾಲಕರು ಅರ್ಥ ಮಾಡ್ಕೊಳ್ಳಿ.